ಇನ್ನು ಡೇ ಅಂಡ್ ನೈಟ್ ಶೂಟ್ ಮಾಡಿದ್ದೀರಾ, ಎಷ್ಟೋ ಸೀನ್ಸ್ಗಳು ನೈಟ್ ಟೈಮ್ ಶೂಟ್ ಮಾಡಿದ್ದೀರಾ. ಯಾವ ಪಾರ್ಟ್ ತುಂಬಾ ಕಷ್ಟ ಅನ್ನಿಸ್ತು ಮೂವಿ ಶೂಟ್ ಮಾಡಬೇಕಾದ್ರೆ? ನಮ್ಮ ಮೂವಿಯಲ್ಲಿ ಅವರು 2 ಥರ ಟ್ವಿಸ್ಟ್ ಇಟ್ಟಿದ್ದಾರೆ, ಅಂದರೆ 2 ಡಬಲ್ ಕ್ಲೈಮ್ಯಾಕ್ಸ್ ಥರ. ಸೊ ಅದರಲ್ಲಿ ಫಸ್ಟ್ ಕ್ಲೈಮ್ಯಾಕ್ಸ್ ಸ್ವಲ್ಪ ಹೋಲ್ ನೈಟ್ ನಮಗೆ ಶೂಟ್ ಇರೋದ್ರಿಂದ ಅಲ್ಲಿ ಫೈಟ್ ಆಗಲಿ ಮತ್ತೊಂದು ಟಾಕಿ ಪೋರ್ಷನ್ ಆಗಲಿ ಅದೊಂದು ಸ್ವಲ್ಪ ಹೋಲ್ ನೈಟ್ ನಾವು ಇದ್ದಿಟ್ಟು ಅದನ್ನೆಲ್ಲ ಮಾಡ್ಕೋಬೇಕಲ್ಲ, ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು. ಕಷ್ಟ ಅಂತಲ್ಲ, ಯಾಕಂದರೆ ಇಷ್ಟಪಟ್ಟು ಬಂದಿರೋದ್ರಿಂದ ಕಷ್ಟ ಅಂತ ನಮಗೆ ಅನಿಸಲ್ಲ, ಬಟ್ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸಮ್ ಪಾರ್ಟ್ಸ್ ಇರುತ್ತಲ್ವಾ, ಇವಾಗ ಯಾವುದೋ ಒಂದು ಫೈಟ್ ಸೀನ್ ಬರ್ಬೋದು, ನೀವು ಫೈಟ್ ಕೂಡ ಮಾಡಿದ್ದೀರಾ, ಅಂತಹ ಸೀನ್ ಆಗಿರ್ಬೋದು, ಸಮ್ ರೊಮ್ಯಾಂಟಿಕ್ ಸೀನ್ ಆಗಿರ್ಬೋದು, ಇಂತಹ ಪಾರ್ಟ್ಗಳಲ್ಲಿ ನಿಮಗೆ ಅಯ್ಯೋ ಈ ಸೀನ್ ಮಾಡೋದು ತುಂಬ ಕಷ್ಟ ಆಯಿತು ಅನ್ನೋದಿರುತ್ತಲ್ವಾ, ಆ ರೀತಿ? ಆ್ಯಕ್ಚುಲಿ ಈ ಪಾತ್ರನೇ ತುಂಬ ಕಷ್ಟ ಮೇಡಮ್ ಕ್ಯಾರಿ ಮಾಡೋದು, ಯಾಕಂದರೆ ಆ ಥರ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ, ಡೈರೆಕ್ಟ್ರ್ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಈ ಪಾತ್ರ ನಾರ್ಮಲಾಗಿ ಮಾಡೋದು ತುಂಬ ಕಷ್ಟ ಇದೆ, ಯಾಕಂದರೆ ಅದಕ್ಕೊಂದು ಧೈರ್ಯ ಬೇಕು. ಏನಾಗಲಿ ಒಬ್ಬ ಮನುಷ್ಯ ಹೊಸ್ದಾಗಿ ಬರ್ತಾನೆ ಅಂದರೆ ಅವ್ನಿಗೆ ಒಂದು ಗ್ರ್ಯಾಂಡಿಯರ್ ಕೊಟ್ಬಿಟ್ಟು ಒಂದು ಸೂಪರ್ ಆಗಿರೋ ಫೈಟ್ ಐಟಮ್ ಎಲ್ಲ ಕೊಟ್ಬಿಟ್ಟು ಮಾಡ್ತಾರೆ. ಬಟ್ ಇದು ಏನಾಗಿದೆ ಅಂದರೆ ಆ ಪಾತ್ರಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಯಾವುದೇ ರೀತಿಯ ಅಬ್ಬರ ಇಲ್ದೇ ಕ್ಲೀನ್ ಒಂದು ಸೂತಿಂಗ್ ಕತೆ ಥರ ಒಂದು ಎಮೋಷ್ನಲ್ ಜರ್ನಿ, ಎಲ್ಲರಿಗೂ ಒಂದು ಇಷ್ಟ ಆಗುವಂಥ ಫೀಲ್ ಕೊಡೋವಂಥ ಮೂವಿನ ಅವರು ಪ್ಲ್ಯಾನ್ ಮಾಡಿ ಪಾತ್ರಕ್ಕೆ ಇಟ್ಟಿದ್ದಾರೆ. ಸೊ ಹಂಗಾಗ್ಬಿಟ್ಟು ಅದೊಂದು ಖುಷಿ ಇದೆ, ಅದೆಲ್ಲ ಚಾಲೆಂಜಿಂಗ್ ಅದನ್ನು ಕ್ಯಾರಿ ಮಾಡೋದು. ಓಕೆ, ಇನ್ನು ನಿಮ್ಮ ಪ್ರಕಾರ ಅದೇ ಯಾವ ಪಾರ್ಟ್ ತುಂಬ ಕಷ್ಟ ಆಯಿತು? ಯಾವುದು ಕಷ್ಟ ಅಂತ ಅನಿಸ್ಲಿಲ್ಲ ಆ್ಯಕ್ಚುಲಿ. ಎಲ್ಲರೂ ಕೋಆಪ್ರೇಟ್ ಮಾಡಿದ್ರು, ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ. ಇವರು ಅದ್ವಿಕ್ ಅವರು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ರು, ಅವರು ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ. ಹಂಗಾಗ್ಬಿಟ್ಟು ನಮಗೂ ಅದೇ ಅವರು ಕೆಮಿಸ್ಟ್ರಿ ಬಾಂಡಿಂಗ್ ಕನೆಕ್ಟ್ ಆಯ್ತು ಅಲ್ಲಿ, ಅದು ಈಸಿಯಾಗಿ ಮಾಡೋಕ್ಕಾಯ್ತು. ಯಾವುದು ಕಷ್ಟ ಅಂತ ಅನ್ನಿಸ್ಲಿಲ್ಲ ನನ್ನ ಪ್ರಕಾರ ನನಗೆ. ಇನ್ನು ಓವರ್ ಆಲ್ ಸ್ಟೋರಿ ನನ್ನ ಏನು ಟ್ರೈಲರ್ ನೋಡಿದ ಹಾಗೆ ಹೀರೋ ಯಾಕೆ 2 ದೋಣಿ ಮೇಲೆ ಕಾಲಿಟ್ಟಿದ್ಯಾ? ಎಲ್ಲರೂ ಸುಮಾರು ಜನ ಕೇಳೋಂಥ ಪ್ರಶ್ನೆ, 2 ದೋಣಿ ಮೇಲೆ ಯಾಕೆ ಕಾಲಿಡ್ತೀರಾ? ನನ್ನ ಮನಸ್ಸಿನ ಭಾವನೆ. ನಿಮ್ಮ ಮನಸ್ಸಿನ ಭಾವನೆಗೆ ನನ್ನ ಉತ್ತರ ಡೈರೆಕ್ಟರ್ ಸರ್ ಪ್ಲಾನ್ ಮಾಡಿರೋಂಥದ್ದು. ಅದು ನಿಜಾನೇ, ಬಟ್ ಅವ್ರು ಪ್ಲಾನ್ ಮಾಡಿರೋದು. ಯಾಕಂದ್ರೆ ಒಂದು ಕತೆ ಅಂತ ತಗೊಂಡಾಗ ಅವ್ರೊಂದು ವಿಜುವಲೈಸೇಷನ್ ಇಟ್ಕೊಂಡಿರ್ತಾರೆ, ಈ ಥರ ನಾನು ತೆಗಿಬೇಕು, ಈ ಥರ ಪ್ಲಾನ್ ಮಾಡಬೇಕು ಅಂತ. ಸೊ ಅದ್ರ ಮೀನ್ ಟೈಮ್ ನಮಗೇನಾಗತ್ತೆ, ಆಡಿಯನ್ಸಿಗೆ ನಾವು ಎಷ್ಟರ ಮಟ್ಟಿಗೆ ನಾವು ತಲೆಯಲ್ಲಿ ಹುಳ ಬಿಡ್ಬೋದು, ಎಷ್ಟರ ಮಟ್ಟಿಗೆ ಅವ್ರನ್ನ ಜಾಗರೂಕತೆಯಿಂದ ಕರೆಸ್ಬೋದು ಥಿಯೇಟ್ರಿಗೆ ಅನ್ನೋದು. ಸೊ ಆ ಥರ ಎಲ್ಲ ವಿಷಯಗಳನ್ನು ಅವರು ಹುಡ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಚೆನ್ನಾಗಿ ಮೂಡಿ ಬಂದಿದೆ. ಎಸ್, ಇನ್ನು ನೀವು ಡಬಲ್ ರೋಲ್ ಅಂದರೆ ಹೀರೋಯಿನ್ ಇಬ್ಬರಿದ್ದಾರೆ, ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಸಿಕ್ಕಿದೆ ಅಂತ ಅನಿಸುತ್ತೆ? ಆ್ಯಕ್ಚುಲಿ ನಂದು ಇದರಲ್ಲಿ ಮಾಡರ್ನ್ ಕ್ಯಾರೆಕ್ಟರ್, ಇನ್ನೊಬ್ಬ ನಾಯಕಿ ಅಂದರೆ ಸಾತ್ವಿಕ್ ಅವ್ರದ್ದು ವಿಲೇಜ್ ರೋಲು. ಸೊ ನಂದು ಒಂಥರ ಬೋಲ್ಡ್ ಆಗಿರ್ತಾಳೆ, ಸ್ಟ್ರಾಂಗ್ ಆಗಿರ್ತಾಳೆ, ಅಷ್ಟೇ ಸೆನ್ಸಿಟಿವ್ ಕೂಡ. ಅಂದರೆ ಯಾವುದೇ ಸಿಚುವೇಶನ್ ಬಂದರೂ ಅದನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದು ಒಂದು ತಿಳ್ಕೊಂಡಿರ್ತಾಳೆ. ಅಂದರೆ ಮೋಸ್ಟ್ಲಿ ನನಗೆ ಆಡಿಯನ್ಸ್ಗೆ ಈ ಪಾತ್ರ ತುಂಬ ಟಚ್ ಆಗ್ಬೋದು ಅಂತ ನನಗೆ ಅನಿಸ್ಬಿಟ್ಟಿದೆ. ಅಂದರೆ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಪಾತ್ರದಿಂದ ಜನರು? ಪ್ರತಿಯೊಬ್ಬರ ಲೈಫಲ್ಲೂ ಈ ಥರದ ವ್ಯಕ್ತಿ ಸಿಗಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್, ನನ್ನ ಪ್ರಕಾರ. ಹೌದು, ಸೂಪರ್. ಪ್ರತಿಯೊಬ್ಬರ ಲೈಫಲ್ಲೂ ಯಾವುದೇ ಹುಡುಗ ಆಗಲಿ ಈ ಥರದ ವ್ಯಕ್ತಿ ಸಿಗಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಪಾತ್ರ ಹಂಗಿದೆ. ಎಸ್, ಇನ್ನು ಶೋಭಿತ್ ಅವ್ರ ಪಾತ್ರದ ಬಗ್ಗೆ ನಾವು ಯೋಚನೆ ಮಾಡೋ ಹಾಗಿಲ್ಲ, ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಅದಕ್ಕೆ ಅವ್ರು ಹೇಳ್ಬಿಟ್ರು ಅವ್ರ ಪಾತ್ರದ ಬಗ್ಗೆ. ಎಸ್ ಸರ್, ಇನ್ನು ನೀವು ಇಬ್ರು ಹೀರೋಯಿನ್ ಜೊತೆ ವರ್ಕ್ ಮಾಡಿದ್ರಿ, ಅದ್ರಲ್ಲೂ ಫಸ್ಟ್ ಮೂವಿ. ಅಂದರೆ ಎರಡೂ ಮ್ಯಾನೇಜ್ ಮಾಡೋದಕ್ಕೆ ಹೇಗೆ ಅನ್ನಿಸ್ತು? ಕಷ್ಟ ಆಯ್ತಾ, ಈಸಿ ಆಯ್ತಾ? ಕಷ್ಟ ಅಂತ ಏನು ಅನಿಸಿಲ್ಲ ಮೇಡಮ್, ಯಾಕಂದರೆ ಅವರಾಗಲಿ ತುಂಬ ಚೆನ್ನಾಗೇ ಆ್ಯಕ್ಟಿಂಗಲ್ಲಿ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿಕೊಟ್ಟಿದ್ದಾರೆ. ಇವರಾಗಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇವರು ಹೆಂಗೆ ಅಂದರೆ ಪ್ರತಿಯೊಂದು ಒಂದು ಸೀನೊಳಗೂ ಅವರು ತುಂಬ ಕಂಫರ್ಟೇಬಲ್ ಕೊಟ್ಟಿದ್ದಕ್ಕೆ ನಾನು ಆ ಥರ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಇವರು ಆ ಥರ ಕೊಡಲಿಲ್ಲ ಅಂದಿದ್ರೆ ಸ್ಪೇಸು, ನಾವೆಲ್ಲ ಮಾಡೋಕ್ಕಾಗಲ್ಲ. ಸೊ ಹಂಗಾಗ್ಬಿಟ್ಟು ಚೆನ್ನಾಗಿ ಮೂಡಿ ಬಂದಿದೆ. ಎಸ್, ಇನ್ನು ಇಷ್ಟೊತ್ತವರೆಗೂ ಒಳ್ಳೆ ಕ್ವಿಜ್ ತರ ಕ್ವಶನ್ಸ್ ಅದು ಇದೆಲ್ಲ ಕೇಳಾಯ್ತು. ಇವಾಗ ಒಂದ್ ಸ್ವಲ್ಪ ಗೇಮ್ ಆಡೋಣ. ಆಲ್ಮೋಸ್ಟ್ ಎಲ್ಲಾ ಇಂಟರ್ವ್ಯೂಸ್ಗೆ ಹೋದಾಗೂ ನೀವು ಕ್ವಶನ್ಸ್ ಮಾಮೂಲಿ ಇದೇ ಇರುತ್ತೆ, ಈ ಏನು ಸಾಂಗ್ ಪ್ರಮೋಷನ್ ಅದು ಇದು ಅನ್ಕೊಂಡು. ಇವಾಗ ಒಂದ್ ಸ್ವಲ್ಪ ಫನ್ ಎಲಿಮೆಂಟ್ಸ್ ಇರ್ಲಿ, ಓಕೆನಾ? ಯಾರಿಗೆ ಏನ್ ಬಂದಿದೆ? ಎಂತ ಬಂದಿದೆ? ಓ, ಪ್ರಪೋಸ್. ಓಕೆ, ನನ್ನ ಸಿನಿಮಾದೊಳಗೆ ಅಲ್ಲ ನೀವು ಲವರ್ ಬಾಯ್ಸ್, ಅದಕ್ಕೆ ನಿಮಗೆ ಲವ್ ಪ್ರಪೋಸಲ್ ಬಂದಿದೆ. ಹೆಂಗೆ ದೇವ್ರು ಇದನ್ನೇ ಕೊಟ್ಟ ಅಂತ ಗೊತ್ತಾಗ್ತಾ ಇಲ್ಲ. ಬೇರೆ ತಗೋಬೋದಾ? ನೋ 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 ನೋ, ಫಸ್ಟ್ ಚಾಯ್ಸ್ ಅಷ್ಟೇ.
ನಾನು ಪ್ರಪೋಸ್ ಮಾಡೋದ್ರೊಳಗೆ ತುಂಬ ಓಕೆ ನನ್ನ ಜೀವನದಲ್ಲಿ ನಿಮ್ಮನ್ನು ಯಾವುದೇ ರೀತಿ ಕೊರಗಿಲ್ಲದೆ ಈರುಳ್ಳಿ ಹೆಚ್ಚಬೇಕಾದ್ರೂ ಕಣ್ಣೀರು ಬರೆಸಿ ಅದು ಬೇರೆ ರೀತಿಯಲ್ಲಿ ಕಣ್ಣೀರು ಬರೆಸ್ತೇನೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಉಸಿರಲ್ಲಿ ನೀವು ಉಸಿರಾಗಿ ಬೆರೀತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಈ ಪ್ರೀತಿಯ ಪ್ರಪೋಸಲ್ನ ಒಪ್ಕೊತೀರಾ? ಓಕೆ ಓಕೆ ಅಷ್ಟೇನಾ? ನೋಡಿ, ನನಗೆ ಪ್ರಪೋಸ್ ಮಾಡಕ್ ಬರಲ್ಲ. ಅಂದ್ರೆ ನೀವು ಸ್ವಲ್ಪ ನರ್ವಸ್ ಆಗ್ಬಿಟ್ರಿ. ನರ್ವಸ್ ಆಬ್ವಿಯಸ್ಲಿ, ಏನಕ್ಕೆ ಅಂದ್ರೆ ಸಡನ್ ಆಗಿ ಕೂರಿಸ್ಬಿಟ್ಟು ಪ್ರಪೋಸ್ ಮಾಡೋ ಒಬ್ಬ ಹುಡುಗಿ ಅಂದ್ರೆ ಮನ್ಸಿಂದ ಆ ಫೀಲ್ ಬರ್ಬೇಕಲ್ಲ. ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಅದು ಸೌಂಡಲ್ಲಿ movie ಪ್ರಪೋಸ್ ಮಾಡಿದ್ರೆ ಇಲ್ಲಿ ಪ್ರಪೋಸ್ ಅದು ಮಾಡಕ್ಕಾಗಲ್ಲ. ಮೂವಿಯಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಚೀಟಿಂಗ್. ನೋಡಿ, ಮೂವಿಯಲ್ಲಿ ಏನಾಗತ್ತೆ ಅಂದ್ರೆ ಒಂದ್ ಫೀಲ್ ಅಲ್ಲಿ ಹೋಗಿರ್ತೀವಿ, ಅವಾಗ ನಮಗೆ ಏನಾಗತ್ತೆ ನಾವೇ ಫೀಲ್ ಬರ್ತಾ ಇಲ್ಲ ಇವಾಗ ನಿಮಗೆ. ಇವಾಗ ನೋಡಿ, ಯಾರೇ ಆಗ್ಲಿ ಒಂದು ಪ್ರಪೋಸ್ ಮಾಡ್ಬೇಕು ಅಂದಾಗ ಎದುರುಗಡೆ ಇರೋರ ಮೇಲೆ ಆ ಫೀಲಿಂಗ್ ಸ್ವಲ್ಪನಾದ್ರೂ ಇರಬೇಕು. ಮೂವಿಯೊಳಗೆ ಏನಕ್ಕೆ ಬರುತ್ತೆ ಅಂತ ನೀವು ಕೇಳ್ತೀರಾ, ನಾನು ಇಲ್ಲ ಅಂತ ಹೇಳ್ತಲ್ಲ. ನಮ್ಮಿಬ್ರದ್ದು ಒಳ್ಳೆ ಫ್ರೆಂಡ್ಶಿಪ್ ಇದೆ. ಸಿನಿಮಾದಲ್ಲಿ ಏನಿದೆ ನೋಡಿ, ಸಿನಿಮಾದಲ್ಲಿ ಅಷ್ಟೊಂದು ತಾಳಿ ಹಾಕಿ ಇಟ್ಕೊಂಡು ನಿಂತ್ಕೊಂತೀರಾ. ಅದೇ ಟ್ವಿಸ್ಟ್ ಅಲ್ವಾ ಅವ್ರು ಇಟ್ಟಿರೋದು. ಸೊ ವಾಟ್, ಪ್ರಪೋಸ್ ಮಾಡಿ ನೀಟಾಗಿ. ಅಯ್ಯೋ, ಪ್ರಪೋಸಲ್ ಅಂದ್ಬಿಟ್ಟು ಬೇರೆ ಏನಾರ ಕೇಳಿ ಮಾಡೋಣ. ನೆಕ್ಸ್ಟ್ ಏನ್ ಬರುತ್ತೋ ಅದ್ ಮಾಡ್ಬೋದು. ಓಕೆ, ನಾನು ನೀ ಬೆಂಡ್ ಮಾಡ್ಬಿಟ್ಟು ಪ್ರಪೋಸ್ ಮಾಡಿದ್ರೆ ಕ್ಯಾಮ್ರಾ ಕವರ್ ಆಗಲ್ಲ. ಸೊ ಹಂಗಾಗ್ಬಿಟ್ಟು ಪ್ರಪೋಸ್ ಬೇಡ, ಬೇರೆ ಏನಾರ ಮಾಡಿ. ಅಲ್ಲಿ 3 ಜನ ಕವರ್ ಆಗ್ತೀವಿ. ಅಯ್ಯೋ, ಅಯ್ಯೋ. ಪ್ರಪೋಸಲ್ ಡೈರೆಕ್ಟರ್ ಸರ್, ನೆಕ್ಸ್ಟ್ ಮೂವಿ ಯೋಚನೆ ಮಾಡಿ. ಖಂಡಿತ. ಇವಾಗ ನಿಮ್ಗೆ ಆಕ್ಷನ್ ಬೇಕಾ? ಒಬ್ವಿಯಸ್ಲಿ ಆಕ್ಷನ್ ಇಷ್ಟ ನಮಗೆ. ಇವಾಗ ಪ್ರಪೋಸ್ ಮಾಡಿ ಆಮೇಲೆ ಆಕ್ಷನ್ ಯೋಚನೆ ಮಾಡೋಣ. ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ನೆಕ್ಸ್ಟ್ ಹೇಗೆ ಪ್ರಪೋಸ್ ಮಾಡ್ಬೋದು ಅಂತ. ಪ್ರಪೋಸ್ ಮಾಡಿ ಒಂದ್ ಸ್ವಲ್ಪ ನಮ್ ಕ್ರೇಜಿ ಸ್ಟಾರು ಅವನ್ನೆಲ್ಲ ನೆನ್ಪು ಮಾಡ್ಕೊಂಡು ಪ್ರಪೋಸ್ ಮಾಡ್ಬೇಕು ನೀವು. ನಮಗೆ ದೊಡ್ಡ ಲೈನ್ ಎಲ್ಲ ಬಂದ್ಬಿಟ್ಟು ಪ್ರಪೋಸ್ ಮಾಡಕ್ ಬರಲ್ಲ. ಅದನ್ನೇ ಹೇಳ್ರಿ. ನೋಡಿ, ನಮಗೆ ದೊಡ್ಡದಾಗಿ ಕವಿಗಳ ಥರ ಲೈನ್ ಬರ್ದ್ಬಿಟ್ಟು ಆಮೇಲೆ ಎಲ್ಲ ಕಡೆ ಹಿಂಗೆ ಪಲ್ಟಿ ಹೊಡೆದ್ಬಿಟ್ಟು ನೀ ಬೆಂಡ್ ಬಂದ್ಬಿಟ್ಟು ಪ್ರಪೋಸ್ ಮಾಡೋಕ್ಕೆಲ್ಲ ಬರಲ್ಲ. ನಾವೇನಿದ್ರು ರಿಯಲ್ ಆಗಿ ನಮ್ಮ ಫೀಲಿಂಗ್ಸ್ ಏನಿರುತ್ತೆ ಅದನ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ನೀವು ನಮ್ಮ ಜೊತೆಗಿದ್ರೆ ನಮ್ಮಿಬ್ರು ಬಾಂಡಿಂಗ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಸಿಂಕ್ ಆಗ್ತಾ ಇದೆ. ನನ್ನ ಜೊತೆಲಿದ್ರೆ ಕೊನೆವರೆಗೂ ನಿಮ್ಮೊಂದು ರಾಣಿ ಥರ ನಾನು ಕರ್ಕೊಂಡೋಗಿ ಸಾಕ್ತೀನಿ, ನೋಡ್ಕೋತೀನಿ. ಇದಕ್ಕೆ ನಾನು ನಿಮ್ಮ ಒಪ್ಪಿಗೆ ಇದೆಯಾ? ಬನ್ನಿ ನೋಡಿ, ಕೊಟ್ಟರು ಪ್ರಪೋಸಲ್ ಅಕ್ಸೆಪ್ಟ್. ಪ್ರಪೋಸಲ್ ಅಕ್ಸೆಪ್ಟ್. ಇದು ಆಕ್ಟಿಂಗ್ ಅಂದ್ರೆ ಅವಾಗ ಹಿಂಗೆ. ಓಕೆ, ನಿಮಗೆ ಏನ್ ಬಂದಿದೆ? ನನ್ಗೆ ಗೊತ್ತೇ ಇಲ್ಲ ಇದು ಆಕ್ಚುಲಿ ಹೇಗ್ ಮಾಡೋದು ಅಂತ. ಮಿಮಿಕ್ರಿ ಅದನ್ನ ಮಾಡ್ಬೋದಲ್ಲ. ಯಾರ್ದಾದ್ರು ಲೈಕ್ ಇವ್ರದೇ ಮಾಡ್ಬೋದು, ಇಲ್ಲ ನಮ್ ಡೈರೆಕ್ಟರ್ ಸರ್ದು. ಅವ್ರ ಹೆಂಗ್ ಮಾತಾಡ್ತಾರೆ ಅಂದ್ರೆ ವಾಯ್ಸ್ ಚೇಂಜ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಬಾಡಿ ಆತರ ಏನಾದ್ರು ಮಾಡ್ಬೋದು. ಓಕೆ, ಯಾರ್ದಾದ್ರು ವಾಯ್ಸ್ ಆತರ ಎನಿಮಲ್ ಮಾಡಿ, ಯಾವ್ದು ಬೇಕಾದ್ರೂ ಮಾಡಿ. ಯಾರ್ ನನಗೆ ಪ್ರಪೋಸ್ ಮಾಡಿಸಿದ್ರೆ ಬಿಡ್ಲಿಲ್ಲ. ಬರೋದಿಲ್ಲ. ಇನ್ನು ಯಾರಾದ್ರು ಅಂದ್ರೆ ಬರೀ ಮಾತು ಅವ್ರು ಹೇಗ್ ಮಾತಾಡ್ತಾರೆ ಅದನ್ನಾದ್ರೂ ಓಕೆ. ಮಿಮಿಕ್ರಿ ಏನೋ ಸೌಂಡ್ ಆತರ, ಎನಿಮಲ್ ಸೌಂಡ್, ಬರ್ಡ್ ಸೌಂಡ್ ಆತರ ಏನಾದ್ರು ಮಾಡ್ಬೋದಾ? ಅವ್ರು ಬಿಟ್ರೆ ನಾಯಿ ಸೌಂಡ್ ಅದನ್ನೇ ಮಾಡ್ತೀನಿ. ನೋ 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 ಆಸ್ ಎ ಫ್ರೆಂಡ್ ಆಗಿ ಸಜೆಸ್ಟ್ ಮಾಡಿದ್ರಲ್ಲ ಕರೆಕ್ಟ್ ಆಗಿ. ಓಕೆ, ನಾನು ಹೇಳ್ತೀನಿ ಯಾರ್ದು ಮಾಡ್ಬೇಕು ಅಂತ. ನಾನು ಹೇಳ್ತೀನಿ ಅವ್ರ ತರ ಮಾತಾಡಿ ಅಂತ ಅಲ್ಲ, ಅವ್ರ ವಾಯ್ಸ್ ಬೇಡ, ಜಸ್ಟ್ ಅವ್ರು ಯಾವ ರೀತಿ ನಡ್ಕೋತಾರೆ ಅನ್ನೋದು ಬೇಕು. ಸಿನಿಮಾ ಸೆಟ್ ಅಲ್ಲಿ ಡೈರೆಕ್ಟರ್ ಸರ್ ಕೋಪ ಬಂದಾಗ ಬಯೋ ಅಂತ ಯಾವ್ದಾರ ಒಂದಷ್ಟು ಪದಗಳನ್ನ ಸ್ಟಾರ್ಟ್ ಮಾಡಿ. ಕೋಪ ಬರಲ್ಲ, ಅವ್ರು ಮಾಡೋದೊಂದಿದೆ. ಅದು ಯಾವ ತರ ಅಂತಂದ್ರೆ ಅದಲ್ಲ, ಹೀಗೆ ಈ ತರ ಬರ್ಬೇಕು, ನೀವು ಅಲ್ಲಿಂದ ಬರ್ಬೇಕು. ಕ್ಯಾಮ್ರಾ ಇಲ್ಲಿರುತ್ತೆ ಹೀಗೆ. ಓಕೆ, ಅದಕ್ಕೆ ಬನ್ನಿ ಬನ್ನಿ ಇಲ್ಲಿ. ನೀವು ಇಲ್ಲಿರ್ಬೇಕು. ಜಸ್ಟ್ ಇದಲ್ವೇ ಶೋಭಿತಾ, ಅದಲ್ಲ ಮಾತೇ ಇಲ್ಲ. ಸರ್ ನೆಕ್ಸ್ಟ್ ಯೋಚನೆ ಮಾಡಿ. ಅವ್ರದ್ದು ಮಾತೇ ಇಲ್ಲ, ಬರೀ ರಿಯಾಕ್ಷನ್ ಇಷ್ಟ ಹಿಂಗೆ ಇರುತ್ತೆ. ಆಮೇಲೆ ಈ ತರ ಇದೆ ಟೆನ್ಷನ್ ಅಲ್ಲೇ. ಓಕೆ, ಈ ಮೂರಲ್ಲಿ ಇವಾಗ್ಲಾದ್ರೂ ಒಳ್ಳೇದ್ ಬರ್ಲಿದ್ದೇವ್ರೆ. ನಿಮ್ಗೆ ಸಖತ್ತಾಗಿರೋದು ಬಂದಿರೋದು. ನಿಮ್ಮ ಮೂವಿನ ನೀವೇ ಪ್ರಮೋಟ್ ಮಾಡ್ಬೋದು.
ಬಟ್ ಆ ಗತ್ತು ಆ ವಾಯ್ಸು ಬರಬೇಕು. ಓಕೆ, ಹಾ ಪ್ರಿಪೇರ್ ಆದ್ರು ಸರ್, ಒಂದೇ ಶಾಟ್ಗೆ. ತಂದೆ ತಲೆಗೊಡಿತಾರೆ, ತಾಯಿ ಬೆನ್ನಿಗೊಡಿತಾರೆ, ಮೇಷ್ಟ್ರು ಕೈಗೊಡಿತಾರೆ. ಅದ್ವಿಕ್ ಪ್ರೇಮಿ ಎಲ್ಲರ ಎದೆಗೆ ಮುಟ್ಟೋದು. ದಯವಿಟ್ಟು ಏಪ್ರಿಲ್ 3ನೇ ತಾರೀಕು ನಮ್ಮ ಚಿತ್ರನ ಬಂದು ನೋಡಿ. ಸೂಪರ್. ನೆಕ್ಸ್ಟ್. ಸೋತ್ರೆ ಗೆಲ್ಬೇಕನ್ನೋ ಮನಸ್ಸು ಬರುತ್ತೆ, ಅವಮಾನ ಆದ್ರೆ ಗೆಲ್ಬೇಕನ್ನೋ ಛಲ ಬರುತ್ತೆ. ಎಸ್, ಓಕೆ ಸೂಪರ್. ಎಲ್ಲರೂ ನೀವು ಪ್ರಪೋಸ್ ಚೆನ್ನಾಗಿ ಮಾಡಿದ್ರಿ, ಅವ್ರ ಡೈಲಾಗ್ ಚೆನ್ನಾಗಿ ಹೊಡೆದ್ರು, ಮಿಮಿಕ್ರಿ ಕೂಡ ಸೂಪರ್. ನಾನು ಡೈರೆಕ್ಟ್ ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಎನಿಮಲ್ ಏನಾದ್ರು ಮಾಡೋಣ ಅನ್ಕೊಂಡೆ, ನೀವು ಡೈರೆಕ್ಟ್. ಎಸ್ ಸೂಪರ್. ಇನ್ನು ಓವರ್ ಆಲ್ ಆಗಿ ಏಪ್ರಿಲ್ 3ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತಿದೆ. ಒಬ್ಬ ಕಲಾವಿದ ಒಂದು ಕ್ಯಾರೆಕ್ಟರಲ್ಲಿ ಅಂದರೆ ಅದನ್ನ ಫೀಲ್ ಮಾಡಿ ಅದರಲ್ಲಿ ಜೀವಿಸಿರ್ತಾನೆ. ಸೊ ಆ ರೋಲು ಅಂದರೆ ಆ ಮೂವಿ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಬಂದಿದೆ. ನೀವು ಅದನ್ನ ಯಾವ ಥರ ಸ್ವೀಕಾರ ಮಾಡ್ತೀರೋ ಅನ್ನೋ ಒಂದು ನಮಗೆ ಕುತೂಹಲ ಇದೆ. ದಯವಿಟ್ಟು ನೀವು ಏಪ್ರಿಲ್ 3ಗೆ ಥಿಯೇಟರ್ಗೂ ಹೋಗಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಎಸ್ ಅದ್ವಿಕ್ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಅದ್ವಿಕ್ ಅಂತ. ತುಂಬ ಕನಸನ್ನು ಹೊತ್ಕೊಂಡು ಒಂದು ಸಿನಿಮಾನ ಮಾಡಿದ್ದೀವಿ, ಪ್ರೇಮಿ ಅಂತ ಸಿನಿಮಾ. ಸೊ ಇದೇ ಏಪ್ರಿಲ್ 3ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ದಯವಿಟ್ಟು ನನ್ನನ್ನು ನಿಮ್ಮ ಮನೆ ಮಗ ಅಂದ್ಕೊಂಡು ಎಲ್ಲರೂ ಥಿಯೇಟ್ರಲ್ಲೇ ಬಂದುಬಿಟ್ಟು ಸಿನಿಮಾ ನೋಡಿ ನಮಗೆ ಹಾರೈಸಿ ಆಶೀರ್ವದಿಸಿ ಅಂತ ಪ್ರೋತ್ಸಾಹದಿಂದ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮಗೆ ಶ್ರೀರಕ್ಷೆ. ಧನ್ಯವಾದಗಳು. ಎಸ್, ಇನ್ನು ಇಷ್ಟೊತ್ತವರೆಗೂ ಪ್ರೇಮಿ ಅನ್ನುವಂತಹ ಚಿತ್ರದ ನಟ ಹಾಗೂ ನಟಿ ನಮ್ಮ ಜೊತೆ ಇದ್ರು. ಇದೀಗ ಅವರಲ್ಲಿ ಒಬ್ರನ್ನ ಬೀಳ್ಕೊಡ್ತಾ ಆ ಚಿತ್ರದ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಅದೇ ರೀತಿಯಾಗಿ ವಿಲನ್ ಆಗೂ ಸಹ ಈ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ. ಅವ್ರನ್ನೂ ಸಹ ಇವಾಗ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಅವರು ಬೇರೆ ಯಾರು ಅಲ್ಲ, ಪ್ರದೀಪ್ ಈಶ್ವರ್ ಅಲ್ಲ, ಪ್ರದೀಪ್ ವರ್ಮಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ವರ್ಮಾ, ಈಶ್ವರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು? ಹೇಗ್ ನಡೀತಾ ಇದೆ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ ವರ್ಕ್ ಎಲ್ಲ? ವರ್ಕ್ ನಡೀತಾ ಇದೆ. ಇವಾಗ ನೋಡಿ, ಇವತ್ತು ಹೋಗಿ ಅಪ್ಲೋಡ್ ಮಾಡ್ಬೇಕಲ್ಲ ಕ್ಯೂಬ್ಗೆಲ್ಲ. ಸೊ ಆ ವರ್ಕ್ ಪ್ರೆಷರ್ಸ್ ನಡೀತಾ ಇದೆ. ಪ್ರೆಷರ್ ತುಂಬಾ ಇದೆ ಅನ್ಸುತ್ತೆ. ಆದ್ರೆ ನಿಮ್ ಮೊತ್ತಲ್ಲಿ ಏನು ನಗು ಕಮ್ಮಿ ಆಗಿಲ್ಲ, ಅವಾಗಿಂದ ನಗ್ನಗ್ತಾ ಕೂತಿದ್ದೀರಾ. ಅದು ಹೆಂಗಂದ್ರೆ ಯಾವ ಫೀಲಿಂಗ್ಸು ನಾವು ಫೇಸಲ್ಲಿ ತೋರಿಸಿದ್ರೆ ಗೊತ್ತಾಗ್ಬಿಡುತ್ತೆ, ಮನಸ್ಸಲ್ಲಿ ಇಟ್ಕೋಬೇಕು. ಅದಕ್ಕೆ ಪ್ರೇಮಿ ಅಂತ ಪಿಕ್ಚರ್ ಮಾಡಿರೋದು.